ಕಲ್ಲು ಕಲ್ಲು ಏನಾಯ್ತ ಕಲ್ಲು ಹೇಳು. ಅಲ್ಲ ಎಣ್ಣ ನಿನಗೆ ಏನು ತಲಾಗ ಒಂದಿಟ್ಟು ಬುದ್ಧಿ ಐತಿ ಇಲ್ಲ. ಅಲ್ಲ ಆಕಿ ನಿನ್ನೆ ಹಿಡಿದು ಹೇಳ್ತಾ ಬೇಡ ಮದುವೆ ಆಗೋದು ಬೇಡ ಅಂತ ಹೇಳಿ ಹಂಗೆ ಇವತ್ತಾಗುನು ಅಂತಂದ್ರೆ ಮತ್ತೆ ಇನ್ನೇನಕ್ಕೈತಿ ನೋಡಕ್ಕಿ. ಅಲ್ಲ ನಾಳೆ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ನನ್ನ ಮೇಲೆ ಬರ್ತೈತಿ, ನಿನ್ನ ಮೇಲೆ ಏನು ಬರುವುದಿಲ್ಲ. ಅಯ್ಯೋ ಅತ್ತೆ ಅವರಿಬ್ಬರು ಮದುವೆ ಆಗೋರು ಅವರಿಷ್ಟ ಬಿಡಿ, ನೀವು ಯಾಕದ್ರಲ್ಲೆಲ್ಲ ಸುಮ್ಮನೆ ಮೂಗ್ ತೋರಿಸ್ತಿದ್ದೀರಾ? ಏಯ್ ಜಿದ್ದು ಮಾರಕನೆ ಸುಮ್ಮನೆ ನಿಂದ್ರೆ ಮತ್ತಿಲ್ಲ ಇಲ್ಲಂದ್ರೆ ಬಾಯ್ ಬಡಿತೀನಿ ಮತ್ತೆ ಏನಿಲ್ಲ ನಾನು. ಅಲ್ಲ ಆಕಿ ಯಾರ ಮನೆಗದಾಳ? ನನ್ನ ಮನೆಗದಾಳ. ನಾಳೆ ಆಕಿಗೆ ಏನಾರು ಹೆಚ್ಚು ಕಡಿಮೆ ಆಗಿ ಸತ್ಲು ಮಾಡಿಲ್ಲ ಅಂದ್ರೆ ನನ್ನ ಹೆಣಕ್ಕೆ ಬರ್ತೈತಿ, ನಿನ್ನ ಹೆಣಕ್ಕೆ ಬರೋದಿಲ್ಲ. ಸುಮ್ಮ ಕುಂದ್ರ ನೀನು, ಸುಮ್ಮನೆ ಇಲ್ಲಾರ್ದ ಮಾತಾಡ್ಬೇಡ ಮತ್ತೆ ಹೇಳ್ತೀನಿ ನಾನು. ನೋಡಪ್ಪ ಅಣ್ಣ ನಾ ಹೇಳ್ತೀನಿ, ಆಕಿ ಯಾವಾಗ ಹೂ ಅಂತಾಳ ಅವಾಗ ಮದುವೆ ಆಗ. ನೀನು ಅಲ್ಲಿ ಮಠ ಆಟಕ್ಕೆ ಹೋಗ್ಬೇಡ, ಏನೂ ಮಾಡಕ್ಕೆ ಹೋಗ್ಬೇಡ. ಆಕಿನ ಇಷ್ಟದಂತೆ ನೀನು ದೊಡ್ಡದಾಗಿ ಗ್ರ್ಯಾಂಡಾಗಿ ಮದುವೆ ಆಗು. ಸುಮ್ಮನೆ ತಲೆ ತಿನ್ಬಾಡ್ತಾಗ ನಾಳೆ ಏನಾರು ಆತಂದ್ರೆ ನನ್ನ ತಲೆ ಬರ್ತತೆ ನಾ ಎಲ್ಲಿ ಕಟ್ಕೊಳ್ಳಿ ತಲೆಗೆ. ನೋಡಿದ್ರ ಅಜ್ಜಿ ಎಷ್ಟು ನಾಟಕ ಮಾಡ್ತಿದ್ದಾರೆ ಇಬ್ರು ಸೇರಿಬಿಟ್ಟು. ಅಲ್ಲ ಅಜ್ಜಿ ಇವಳಿಗೇನಾದ್ರೂ ಆಗುತ್ತಾ? ಅಯ್ಯೋ ದೇವ್ರೆ, ಇವಳಿಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ದೇವರು ಭೂಮಿಗೆ ಬಂದ್ಬಿಡ್ತಾನೆ ಅನ್ಸುತ್ತೆ. ಅದ ಅಂತೀನಿ ನಾನು. ಅಲ್ಲ ಮದುವೆನ ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ಆಟ ನಾಟಕ ಮಾಡಕತ್ತೈದಕ್ಕಿ ಶಂಕರ ಬಿಡ್ತಾನ. ನೀ ಸುಮ್ ಕುಂದ್ರೆ ನೋಡಿ ನೀನು ಹೆಂಗೆ ಮಾಡ್ತಾನವ. ಅದೇ ಮತ್ತೆ ಇನ್ನೇನು ನೋಡವ ಗಿರ್ಜವ್ವ, ನೀ ಏನಾರ ಹೇಳು. ಆಕಿ ಆರಾಮ್ ಟೈಪ್ ಮಕ್ಕೊಂಡಳಿಲ್ಲ ಇಲ್ಲ ತಾಯಿ ಕಟ್ತೀನಿ ಆಕಿಗೆ ಬೇಕಾದ್ರೆ. ಆಕಿ ಏನು ನನಗೇನು ಗುಡಿಗೆ ಬರ್ಬೇಕಂತಿಲ್ಲ. ಆಕಿ ಎಲ್ಲಿರ್ತಾಳೆ ಅದ ದೇವಸ್ಥಾನ ನನಗೆ. ಯಾಕಂದ್ರೆ ನಾ ಆಕಿನ ಅಷ್ಟು ಪ್ರೀತಿ ಮಾಡ್ತೀನಿ. ಹಾಗಾಗಿ ಇಲ್ಲೇ ತಾಯಿ ಕಟ್ತೀನಿ ಆಕಿಗೆ. ಏನು ಗುಡಿಗೆ ಹೋಗ್ಬೇಕತ್ತೇನಿಲ್ಲ. ಆದ್ರೆ ಮದ್ವೆ ಮಾತ್ರ ನಾ ಇವತ್ತು ಆಗವ ಏನೇ ಕಲಕದು. 6 ಆಗಲಿ 6 ಆಗಲಿ ಊರ ಮೇಲೆ ಊರು ಬೀಳಿ ನಾ ಇವತ್ತ ಮದುವೆ ಆಗೋದು. ಏನ ಅಣ್ಣ ನೀನು? ಅಲ್ಲ ಇದಕ್ಕಿಂತ ಬರೀ ಕಡಕತ್ತೀನಿ ನೀನು. ಅಲ್ಲಕ್ಕೆ ಆಗುದಿಲ್ಲ ಅಂತ ನಿಂದು ಏನಂತಾಗ ಮದುವೆ ಅಂತ ಹೇಳ್ಕಿಸಿದ್ರೆ ಅಲ್ಲ ಮದುವೆ ಆಗೋಕೆ ತಗೋ ಇವತ್ತೆಲ್ಲ ನಾಳೆ ಆಗೋರ ಇದೀರಿ. ಎದಕ್ಕಂತ ಬರೀ ಸುಮ್ಮನೆ ಜೀವ ತಿನ್ನಕತ್ತೀನಿ ನೀನು. ನಾನು ಅದ ಹೇಳಕತ್ತೀನವ, ಇವತ್ತೆಲ್ಲ ನಾಳೆ ಆಗೋರಿದೀವಿ, ಇವತ್ತು ಆತಿ ಬಿಡು. ಯಾಕೆ ನೀ ಸುಮ್ಮನೆ ಅಡ್ಡಡ್ಡ ಬರಕತ್ತಿದ್ದೀನ? ಕಲವ ನೀ ಅಲ್ಲೇ ಮಕ್ಕೋ, ನಾ ತಾಳಿ ತಗೊಂಬಂದು ಕಟ್ತೀನಿ ಅಂತ. ಕಲವ ಏನು ಆಗುದಿಲ್ಲ ಬಿಡ, ಎದ್ದಾಳಿ ಸುಮ್ಮನೆ ಎದ್ದಾಳ. ಅಲ್ಲ ನನಗಂತರ ಆಗುದಿಲ್ಲ, ಇವನು ಹೇಳಕ್ಕಾಗುದಿಲ್ಲ. ನೀ ಏನು ಹೇಳ್ತಿ ಹೇಳ. ನೋಡ ಶಂಕರಪ್ಪ, ನಾ ಹೇಳ್ತೀನಿ, ನಾ ಅಂತೂ ನಿನ್ನ ಮದುವೆ ಆಗುದಿಲ್ಲ. ಮದುವೆ ಆಗೋದಿಲ್ಲ? ಎದಕ್ಕೆ ಮದುವೆ ಆಗೋದಿಲ್ಲ? ಏನೇನ ಮಾರಕನ ಮೆಟ್ಟ ಸಿಗಿಸ್ಲಿ. ಅಲ್ಲ ಅವನು ಮದುವೆ ಆಗ್ಬೇಕಂತ ಹೇಳಿ ಅವ್ನ ಸಂಸಾರ ಬಿಡಿಸಿ ಎಲ್ಲ ಬಿಡಿಸಿ ಇಲ್ಲಿ ಕರ್ಕೊಂಬಂದಿರಿ. ಈಗ ಮದುವೆ ಆಗೋದಿಲ್ಲ ಅಂತಿಲ್ಲ, ನಿನ್ನ ಹೆಣ ಹತ್ತಲಿ ನೀ ಎನ್ಸಿದೀವಿ. ನೋಡ್ರಿ ಇದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ನಾ ಅವನ ಜೊತೆ ಮಾತಾಡಕತ್ತೀನಿಲ್ಲ, ಸುಮ್ಮನೆ ಅಂದ್ರೆ ನೀವು. ಅಲ್ಲ ಎದ್ರ ಸಂಬಂಧ ಮದುವೆ ಆಗ್ಬೇಕು ನಾವು ಅವನಿಗೆ? ಅವನಂತಕ್ಕೆ ಏನಾಗತ್ತೆ ಹೇಳಿ ಮದುವೆ ಆಗ್ಬೇಕು ನಾನು? ಏನ ಬೋಳಿ ನನಗೆ ಅವನು ಇವನು ಅಂತ ಮಾತಾಡ್ತಿದ್ದಿ ನೀನು? ಅಯ್ಯೇ ಇಲ್ಲ ಸಾಬ್ರೆ ಅಂತ ಮಾತಾಡ್ತೀನಿ ನಿಮಗೆ. ಅಲ್ಲ 3 ಕಾಸಿಗೆ ಬೆಲೆ ಇಲ್ಲ ನಿನ್ನ ಬಲಿ. ನಿನಗೇನು ನಾ ಮಾನ ಮರ್ಯಾದೆ ಕೊಡೋದು? ಎಷ್ಟು ದಿನ ಮರ್ಯಾದೆ ಕೊಟ್ಟಿದ್ದ ಭಾಳ ಆಗೈತಿ ನಿನಗೆ. ನೀ ಯಾರು ನನಗೆ? ನಿನಗ್ಯಾಕೆ ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕು? ಏನಂಟಿ ನೀವು ಈ ಥರ ಮಾತಾಡ್ತಿದ್ದೀರಲ್ಲ? ಅಲ್ಲ ಆಂಟಿ, ಅವ್ರು ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾರೆ, ನೀವು ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀರಾ. ಅದಕ್ಕೆ ಅಲ್ವಾ ನಮ್ಮತ್ತೆ ನಿಮ್ಮಿಬ್ಬರು ನಮ್ಮನೇಲಿ ಇಟ್ಕೊಂಡಿರೋದು. ಅಯ್ಯಯ್ಯ ತಂಗಿ ಎಲ್ಲಿದ್ದೀನಿ ನೀನು? ಅಲ್ಲ ಇವನ್ನೇನು ನಾ ಇಷ್ಟಪಡಲಿ? ಅಲ್ಲ ಇವನಂತಕ್ಕೆ ಏನಾಗುತ್ತೆ ಹೇಳಿ ಇಷ್ಟಪಡ್ಬೇಕು ನಾನು? ಇವನು ಮದುವೆ ಆಗಿ ನಾಳೆ ನಾನು ಕಸ ಬಳಿಯೋಕೆ ಹೋಗ್ಬೇಕಾಕೈತಿ ಮಂದಿ ಮನೆಗೆ. ನಾ ಯಾಕೆ ಅದು ಮಾಡಲಿ? ಅಲ್ಲ ನಾ ಏನು ಇವ್ನು ಹೆಂಡತಿ ತಿಳ್ಕೊಂಡ ಇವ ಏನು ಹೇಳಿದ್ರು ಹ್ಞೂ ಅನ್ಕೊಂಡು ಕುಂದು ತಲೆಯಲ್ಲಿ ಆಡ್ಸ್ಕೊಂಡು ಕುಂದ್ರಲಕ್ಕ. ನೋಡ ಇವನಂತಕ್ಕೆ ಆಸ್ತಿ ಇತ್ತ ಹೇಳ್ಕೇಶಂದ್ರೆ ಇವನ ಜೊತೆ ನಾನು ಮದುವೆ ಎಲ್ಲ ಒಪ್ಕೊಂಡಿದ್ದೆ. ಇವನ ಬಲ್ಲೆ ಏನು ಇಲ್ಲ. ಈಗ ಇವನ ಮಂದಿ ಮನೆ ಬಂದು ಬಿಟ್ಟು ಕೂತಿಲ್ಲಕತ್ತಾನ. ಮತ್ತು ಇವ ಏನು ನನ್ನ ಸಾಕ್ತಾನ? ನಾ ಎದಕ್ಕೆ ಇವನು ಮದುವೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನೋಡಿದ್ರ ಅಂಕಲ್, ಇವಳ ಗುಣ ಇವಾಗಾದ್ರೂ ಗೊತ್ತಾಯ್ತಾ ನಿಮಗೆ? ಅಲ್ಲ ನಾವು ಅವತ್ತಷ್ಟೆಲ್ಲ ಹೇಳಿದ್ರೆ ನಮಗೆ ಬೈದ್ಬಿಟ್ರಲ್ಲ ನೀವು. ನನ್ನ ಕಲ್ಲು ಹಾಗೆ ನನ್ನ ಕಲ್ಲು ಹೀಗೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇವಳ ಬಾಯಿಂದನೇ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಹ್ಞೂನವ ಕೇಳಿಸ್ಕೊಳಕತ್ತೀನಿ. ಅಲ್ಲ ಬೋಳಿ, ನಿನ್ನ ಸಂಬಂಧ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಲು ನನ್ನ ಸರು. ನನ್ನ ಸರುಕು ಮೋಸ ಮಾಡಿ ನಮ್ಮವ್ವನ ಮಾತು ನಾವು ಒಂದು ದಿನ ಹುಟ್ಟಿದ ಮಗ ಮೀರಿದ್ದಿಲ್ಲ. ನಿನ್ನಂಥ ರಂಡಿ ಸಲುವಾಗಿ ನನ್ನ ಮಗನ ನಮ್ಮ ಅವ್ವನ ಮಾತು ಮೀರಿ ಬಂದೆ ನಾನು. ಇದಾನ ನೀನು ನನಗೆ ಕೊಡೋ ಬಹುಮಾನ? ಅಯ್ಯೋ ಬಹುಮಾನ ಬೇರೆ ಕೊಡ್ತಾರೆ ನೀನು ಬಹುಮಾನ. ನಿನ್ನ ಮಾರಿ ಕನ್ನಡ ಹೋಗಿ ನೋಡ್ಕೋ. ಅಲ್ಲ ರೊಕ್ಕ ಇದ್ರೆ ಬೆಲೆ ಇವಾಗ ಮನುಷ್ಯಾಗ, ರೊಕ್ಕ ಇಲ್ಲಂದ್ರೆ ಎದ್ರ ಬೆಲೆನೂ ಇರೋದಿಲ್ಲ. ನಾನಿಲ್ಲಿ ಮದುವೆ ಆಗತ್ತ ಮದುವೆ ನಿನ್ನೇನು ನೋಡಿ ಮದುವೆ ಆಗಲಿ ನಾನು ಮದುವೆ ಆತ ಆದ ಜಿಲೇಬಿ ಒಣ ಬಜಿ ತಿನ್ನಿಸ್ತೀನೋ ನೀನು. ಅದು ಬಿಟ್ಟರೆ ಮತ್ತೇನಿಲ್ಲ. ನಿನ್ನ ಮದುವೆ ಆಗಿ ನಾ ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ? ನಾ ಬೇರೆದವ್ರು ಮದುವೆ ಆಗತ್ತ ಮಾಡೀನಿ, ಬೇರೆದವ್ರು ಮದುವೆ ಹಾಕಿ ನಾನು. ಹೌದಾ ಮಗಳ? ಹೌದು ಬಿಡು. ಮತ್ತು ಅಲ್ಲ ಊರ ಮಂದಿ ಎಲ್ಲ ಅನ್ನೋದೆಲ್ಲ ಖರೆ ಐತಿ. ಮತ್ತು ಅಲ್ಲ ಇರಾಕಿ ಕಟ್ಕೊಂಡಾಕಿ ಕಡಿ ತನಕ ಆತ, ಇಟ್ಕೊಂಡಾಕಿ ಇರ ತನಕ ಆತ. ಮಾತು ಸುಳ್ಳು ಆಲಿಲ್ಲ ಬಿಡು ಇದು. ಯಪ್ಪ ಶಂಕರಪ್ಪ, ದೊಡ್ಡವ್ರು ಏನಾಗ ಅದಿ ಮಾಡಲಿ ಸುಮ್ಮ ಮಾಡಿಲ್ಲದು. ಅದು ಕರೆ ಅನುಭವಿಸೇ ಮಾಡಿರ್ತಾರ ಅವರು. ಇಟ್ಕೊಂಡಾಕಿ ಯಾವತ್ತಿದ್ರು ಇರೋ ತನಕನ. ಅಲ್ಲ
ನಿನಗೆ ಅಷ್ಟು ಖಬರಿಲ್ಲ ನಿನಗೆ ಮತ್ತೆ ಇಂಥ ಚಿನಾಲಿ ಜೋಡಿ ಬೆನ್ನು ಹತ್ತಿಯಲ್ಲ ನೀನು ನಿನಗೆ ಅವತ್ತ ಹೇಳ್ದೆ ನಾನು ತಿಳಿಸಿ ಹಂಗಲ್ಲಪ್ಪ ಮರ್ಯಾದಸ್ತ್ರ ಮಾಡೋ ಕೆಲಸ ಅಲ್ಲ ನೋಡತ್ ಹೇಳಿ ತಿಳ್ಕೊಳ್ಳಿಲ್ಲಲ್ಲ ನೀನು ಈ ಮಿಟಕ್ಲಾಡಿ ಬೆನ್ನು ಹತ್ಕೊಂಡು ಬಂದು ಈ ರಂಡಿ ಕ್ಯಾರಲಿಕ್ಕಿ ನನ್ನ ಸೊಸಿ ಹಗ್ಗದ ರಂಡಿ ಊರ ಮನಿನ ಹಾಳು ಮಾಡ್ತಾಳ ಅದು ಎಲ್ಲಿಂದ ಬಂದು ಗಂಡು ಬಿದ್ದ ನೋಡಪ್ಪ ಯಪ್ಪ ನಿಮ್ಮ ತಂಗಿದ್ದಾಕಿಕಿ ಈಕಿನ ನೋಡು ಅರ್ಧ ಹಾಳು ಮಾಡಿದ್ದೆ ನಿಮ್ಮ ಮನಿ ಅತ್ತಿ ಬಾಯಿ ಮುಚ್ಕೊಂಡು ನಿಂತ್ರ ಹಾಡುತ್ತೆ ಮತ್ತೆ ಇಲ್ಲ ಬಾಯಿನ ಹಲ್ಲ ಉದುರಿಸ್ತೀನಿ ಎದಕ್ಕೆ ಮಾತಾಡಕತ್ತಿದ್ಯಾ ಮುದುಕಿ ನೀನಿಲ್ಲಿ ಏನ ಹಗ್ಗದಕ್ಕಿನೇ ನನಗ ಎದಕ್ಕೆ ಮಾತಾಡ್ತಿ ಮುದಿಕತ್ತೀನಿ ನೀನು ನೀ ಏನು ಮುದಿಕೆ ಅಲ್ಲಾರ್ದ ಅಟ್ಟ ಇರ್ತೇನ ಹಗ್ಗದಕ್ಕಿನೇ ಅಲ್ಲ ಹಗ್ಗದಕ್ಕಿನೇ ನನ್ನ ಮಗ ನಿನಗೆ ಯಾವಾಗ ಲಗಾಸ್ಬೇಕಾಗಿತ್ತು ಲಗಾಸ್ ಸ್ಟೇಷನ್ ಇಟ್ಟಿದ್ನಂದ್ರೆ ಬರಾಬರ್ ಇರ್ತಿದ್ದೆ ನೀನು ನನ್ನ ಮಗ ಲಗಾಸ್ಲಿಲ್ಲ ಅದಕ್ಕೆ ಮಾಡಕತ್ತಿದ್ನಿ ಇಟ್ಟು ಹಗ್ಗದ್ರಂಡಿ ಅಲ್ಲ ನಿನಗೇನು ಜರ ನಾಚಿಕೆ ಮಾನ ಮರದೈತನ ಅಲ್ಲ ಅಣ್ಣನ ಮನಿ ಹಾಳಲಕತ್ತೈತಿ ಅಣ್ಣಂದು ಜೀವನ ಹಾಳಲಕತ್ತೈತಿ ಅಂತ ಹೇಳಿ ಈಕಿನ ಕರ್ಕೊಂಡು ಬಂದು ನಾನು ನಿಮ್ಮ ಅಣ್ಣಗೆ ಬುದ್ಧಿ ಹೇಳಿದ್ದೆ ಅಂದ್ರೆ ಇಡ್ತಿಗೆ ಅವ್ನ ಜೀವನಾರ ಸುದ್ದಕ್ಕಿತ್ತ ಮತ್ತೆ ಅದು ಸಾಲ ಹೇಳಿಸಿದ್ರೆ ಈ ರಂಡಿಗೆ ಏನದಂದ್ರೆ ಇನ್ನೊಬ್ಬ ಒಂದು ಜೋಡಿ ಗಂಟು ಹಾಕ್ಲಕ್ಕೆ ಹೊಂಟಿದ್ವಿ ಈಗ ನಿಂದು ಎಂಥ ಜಾತಿ ಇದ್ದಿರ್ಬೇಕು ನಿಂದು ಥೂ ನಿನ್ನ ಜನ್ಮಕ್ಕಿಟ್ಟು ಬೆಂಕಿ ಹಾಕ ಅದೇನು ಹೆಣ್ಣಾಗಿ ಹುಟ್ಟಿದೆ ನೋಡಿ ಹೆಮ್ಮಾರಾಗಿದ್ದು ನೋಡಿ ಹೆಮ್ಮಾರಿ ಅಯ್ಯೋ ಅಜ್ಜಿ ನಿಮ್ದೊಳ್ಳೆ ಕತೆ ಅಲ್ಲ ಅಜ್ಜಿ ಬಂಡೆ ಮೇಲೆ ನೀರು ಸುರಿದ್ರೆ ಬಂಡೆ ಏನಾದರೂ ಕರಗುತ್ತಾ ಹಾಗೆ ಇವ್ರ ಜನ್ಮನೂ ಅಷ್ಟೇ ಇವರು ಯಾವುದಕ್ಕೂ ಕರಗೋದಿಲ್ಲ ಯಾವುದಕ್ಕೂ ಬಗ್ಗೋದಿಲ್ಲ ಇವ್ರ ದೃಷ್ಟಿನಲ್ಲಿ ದುಡ್ಡು ಮಾತ್ರ ಜೀವನ ದುಡ್ಡು ಇಲ್ಲ ಅಂದರೆ ಜೀವನನೇ ಇಲ್ಲ ಅದಕ್ಕೆ ಅಲ್ವಾ ನಮ್ಮ ಮಾವನ ಬುಟ್ಟಿಗೆ ಹಾಕ್ಕೊಂಡು ಇವಳು ಇದ್ದಾಳಲ್ಲ ಇವಳು ಮಿಟಿಕ್ಲಾಡಿ ನಮ್ಮ ಮಾವನ ಬುಟ್ಟಿಗೆ ಹಾಕ್ಕೊಳ್ತಿದ್ದಾಳೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ಅದಕ್ಕೆ ಇವರು ಸಪೋರ್ಟ್ ಮಾಡೋದಂತೆ ನಿಮ್ಮ ಜನ್ಮಕ್ಕಿಷ್ಟು ಏನ ಬಾಯಿ ಗುನ್ನಂಗೆ ಮಾತಾಡ್ತಿದ್ದಿ ಯಾಕೆ ತರ್ಲೇನು ಮೆಟ್ಟು ಓಹೋ ಮೆಟ್ಟು ತರ್ತೀರ ಮೆಟ್ಟು ತಗೊಂಡ್ಬನ್ನಿ ನಂದು ಇದೆ ಎರಡು ಹೊಸದು ತಗೊಂಡ್ ಬರ್ತೀನಂತೆ ನಾನು ಹಂಗೆ ಅದನ್ನೇ ಹಾಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಲಾ ಅದರಂಡಿ ಮಾತಿತ್ತಿದ್ರೆ ಅದನ್ನು ಕಲ್ತಾಳೋಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡೈತೆ ನನಗೆ ನೋಡ ನಿನಗ ಇದಕ್ಕೆ ಸಂಬಂಧ ಇಲ್ಲ ಸುಮ್ಮನೆ ಮಾತಾಡಕ್ಕೆ ಬರಬೇಡ ನೀನು ಏನು ಯಾಕೆ ಮಾತಾಡಬಾರ್ದು ಅಂತ ಕೇಳ್ತಿರೋದು ನಾನು ಅಲ್ಲ ಇವಳು ಯಾರನ್ನ ಮದುವೆ ಆಗ್ಬೇಕಂತಿದ್ದಾಳೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ತೋರಿಸ್ಲಾ ನನ್ನ ಮೊಬೈಲ್ ತಗೊಂಡ್ಬಂದು ನಾನೇನು ನೋಡಿಲ್ಲ ಅನ್ಕೊಂಡಿದ್ದೀರಾ ನಾನು ಎಲ್ಲಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಷಯನ ಆವತ್ತೇ ಮಾತಾಡ್ಬೇಕಂದಿದ್ದೆ ಆದರೆ ನಾನು ಮಾತಾಡಿದ್ರೆ ಸರಿ ಇರೋದಿಲ್ಲ ಇದು ಯಾರಿಗೆ ಗೊತ್ತಾಗಬೇಕೋ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಯವ್ವ ಏನು ಗೊತ್ತೈತಿ ನನಗೆ ಇವಳು ನಮ್ಮ ಮಾವನ ಬುಟ್ಟಿಗೆ ಹಾಕ್ಕೊಂಡಿರೋದು ನಮ್ಮ ಮಾವನ ಹಿಂದೆ ಓಡಾಡೋದು ನಮ್ಮ ಮಾವನಿಗೆ ಅಡುಗೆ ಮಾಡ್ಕೊಡೋದು ಪಾರ್ಕಲ್ಲಿ ಕೂತ್ಕೊಂಡು ಮಲಲ್ಲೇ ಹೊಡೆಯೋದು ನಾನು ಎಲ್ಲ ನೋಡಿದ್ದೀನಿ ಎಲ್ಲಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನೆಲ್ಲ ಮಾಡ್ಕೊಂಡ್ಬಿಟ್ಟೆ ಶಂಕರು ಅಂಕಲ್ಗೆ ಕರ್ಕೊಂಡು ಹೋಗಿ ತೋರಿಸಿರೋದು ಹೇಳಿ ಶಂಕರು ಅಂಕಲ್ ಅಯ್ಯೋ ತೋರಿಸಿದ್ರೆ ತೋರ್ಸ ನನಗೆ ನಂಚಿಕಿತ್ತೇನು ಯಾವುದೇ ನಂಚಿಕಿಲ್ಲ ನನಗೇನು ಹೌದು ನೋಡು ನಿಮ್ಮ ಅವ್ರ ಮದುವೆ ಹಾಕಿ ನಾನು ಏನು ಮಾಡಕ್ಕಿದ್ದೀನಿ ನೀನು ಅದ ಅಂತೀನಿ ಅಲ್ಲ ನೀ ಏನು ಮಾಡಕ್ಕಿದ್ದೀವಿ ಅಲ್ಲ ಅವ ಒಪ್ಕೊಂಡ ನಮ್ಮ ಮದುವೆ ಅಲ್ಲಕ್ಕ ಆಯ್ತು ಮುಗೀತು ನಿಂದೇನು ನಡಬಾರ್ಕ ಕಾರ್ಬಾರ ಇಲ್ಲೇ ನಿಂದೇನು ಕಾರ್ಬಾರ್ ನಡೀತಿಲ್ ಬಿಡು ನನಗೆ ಅನಿಸ್ದಂಗೆ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ಕಿಸಿದ್ರೆ ಅಲ್ಲ ನಿಮ್ಮ ಮಾವನ ಒಪ್ಕೊಂಡಾನ ಅವರಿಬ್ಬರು ಮದುವೆ ಹಾಕ್ತಾರೆ ಏ ಗಿರ್ಜಿ ನೀನವನ ತಂಗೇನಲ್ಲೇ ನೀನಂದು ತಂಗೇನಲ್ಲೇ ಅಲ್ಲಲ್ಲೇ ಸ್ವಂತ ಅಣ್ಣನ ಜೀವನನೇ ಹಾಳು ಮಾಡಿಬಿಟ್ಟೆಲ್ಲ ನಿನಗೇನು ಖಬರಿಲ್ಲನ ಅಲ್ಲ ಈಕಿ ಇಂಥ ರಂಡಿ ಅದಾಳತ್ತ ಗೊತ್ತಿತ್ತಂದ್ರೆ ನನಗೆ ಅವಾಗ ಹೇಳಬೇಕಿಲ್ಲ ಇಂಥ ಕೆದಾಳಪ್ಪ ಅಂತ ಹೇಳ್ಕಿಸಿಂದ್ರೆ ಈಕಿನ ಜೊತೆ ಸೇರಿ ನನ್ನ ಮನೆ ಹಾಳು ಮಾಡಿ ನನ್ನೂ ಹಾಳು ಮಾಡಿಬಿಟ್ಟೆಲ್ಲ ನೀನು ಈ ಊರಾಗ ಮುಖ ಇಟ್ಕೊಂಡು ತಿರ್ಗಾಡ್ಲಾರ್ದಂಗೆ ಆಗ್ಬಿಟ್ಟಲ್ಲ ನಂದು ಜೀವನ ಥೂ ನೀನು ಅಲ್ಲ ನಿನಗೆ ರೊಕ್ಕ ಮುಖ್ಯನೇ ರೊಕ್ಕ ಸಂಬಂಧಗಳಿಗೆ ಬೆಲೆನೇ ಇಲ್ಲ ನಿನ್ನ ಬಲಿ ಸಂಬಂಧ ಯಾಂತರ ಸಂಬಂಧ ಅಪ್ಪ ಯಾ ಸಂಬಂಧ ಇಲ್ಲ ಮಣ್ಣಿಲ್ಲ ಅಲ್ಲ ನಾಳೆ ನನಗಿಲ್ಲ ಅಂತಂದ್ರೆ ಯಾರು ಬಂದು ಕೊಡೋದಿಲ್ಲ ಸಂಬಂಧ ಅಂತ ನೋಡ ನನಗೆ ರೊಕ್ಕನ ಮುಖ್ಯ ಅಲ್ಲ ಈಕಿ ಅವನು ಮದುವೆ ಆದಂದ್ರೆ ರೊಕ್ಕ ಬರ್ತಾವ ಕೋಟಿ ರೊಕ್ಕ ಬರ್ತಾವು ಅದ್ರಾಗ ನಾನು ಒಂದಿಟ್ಟು ಕೊಡ್ತೀನಿ ಅಂತ ಹೇಳ ಅದಕ್ಕೆ ನಾನು ಇವರಿಬ್ಬರಿಗೆ ಮುಂದಿಂತ ಮದುವೆ ಮಾಡ್ಬೇಕಂತ ಮಾಡೀನಿ ಏನಿವಾಗ ಅಲ್ಲ ಕಲ್ಲವ್ವ ನೀನು ಅಟ್ಟು ಪ್ರೀತಿ ಮಾಡಿದ್ನಲ್ಲ ನಿನಗೆ ಒಂದು ಬೇರೆನೂ ಅನಿಸ್ಲಿಲ್ಲ ನನಗೆ ಮೋಸ ಮಾಡ್ಬೇಕತ್ತ ಅಯ್ಯ ಮೋಸ ಅಲ್ಲ ನೀನು ಹರೇದು ಗಂಡಿಸಿದ್ದೀವಿ ಫಸ್ಟ್ ಟೈಮ್ ನನ್ನ ಮದುವೆ ಅಲ್ಲಕತ್ತಿ ಅನ್ನೋರಂಗೆ ನಾಟಕ ಮಾಡ್ತೇನೆ ಅಲ್ಲ ಮೊಮ್ಮಕ್ಕಳು ಕಂಡು ಮುದುಕಾಗಿದ್ದಿ ನಿನಗ ಆಟ ಚಟ ಐತಿ ಹೆಣ್ಮಕ್ಳು ಅಂದ್ರೆ ಮತ್ತೆ ನನಗೆ ಯಾಕಿರ್ಬಾರ್ದು ರೊಕ್ಕದ ಚಟ ನೋಡ ನಿನ್ಕಿತ್ತ ನಮ್ಮೂರಾಗ ನಿನ್ನಟ್ಟು ಯಾರೂ ಇಲ್ಲ ತೆಗಿಸಿದ್ರೆ ನಿನ್ನ ಬೆನ್ನು ಹತ್ಕೊಂಡು ಮದುವೆ ಆಗಕ್ಕೆ ತರ್ಕೊಂಡಿದ್ದೆ ಈಗ ನಿನ್ಕಿತ್ತ 1000 ಪಟ್ಟು ಮ್ಯಾಲೆ ಏನೋ ಸಿಕ್ಕನ ನಾ ಅವನ್ನ ಮದುವೆ ಆಗಕ್ಕೆ ಅಟ್ಟ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಲ್ಲ ಹೆಣ್ಣು ಕುಲಕ್ಕೇನೆ ಅವಮಾನ ನಿಮ್ಮಂಥವ್ರು ಏನು ಮದುವೆ ಆಗ್ತೀಯ ನಮ್ಮ ಮಾವನ್ನ ಅದು ನನ್ನ ಎದುರುಗಡೆನೇ ನಿಂತ್ಕೊಂಡು ನಮ್ಮ ಮಾವನ ಮದುವೆ ಆಗ್ತೀನಿ ಅಂತ ಹೇಳ್ತೀಯ ನೀನು ನೋಡೋಣ ಅದು ಹೇಗೆ ಮದುವೆ ಆಗ್ತೀಯ ನಾನು ನೋಡ್ತೀನಿ ಆಗು ಅಯ್ಯ ಬಿಡ ನಿನಕಲ್ಲವ ಇವ್ರ ಜೊತೆ ಯಾಕೆ ತಲೆ ಕೆಡ್ಸ್ಕೊಳಕತ್ತಿದಿ ಅಲ್ಲ ಮದುವೆಯಾಗ ನಾವು ಒಪ್ಕೊಂಡ ನೀನು ಮದುವೆ ಆಗ್ತೀನಿ ಅಂತ ಇವೇ ನೀವು ಚಿಲ್ಲಾರ್ಗಳು ಬಿಡೋತ್ತಾಗ ನಮ್ಗೆ ಯಾಕೆ ಬೇಕಾಗೈತಿ ನಡಿ ಹೋಗು ನಡಿ ಹೋಗು ನೀನು ಅದು ಹೆಂಗೆ ಮದುವೆ ಆಗ್ತಿದ್ದೆ ಅವ್ನಿಗೆ ನಾನು ನೋಡ್ತೀನಿ ಅಂತ ಅವನಿಗೆ ಹೋಗಿ ಕೇಳ್ತೀನಿ ನೀನು ಹೆಂಗೆ ಮದುವೆ ಆಗ್ತಿ ಓಕೆ ಅಂತ ಹೇಳ್ಕಿಸಿಂದ್ರ ಅಯ್ಯ ಕೇಳಿ ಹೋಗು ಅವನ ಹೇಳ್ತಾನ ಆಕಿನ ಮದುವೆ ಆಕಿನ ಅಂತ ಹೇಳ್ಕಿಸಿಂದ್ರೆ ನಿಂದೇನು ನಡಬಾರ್ಕ ಅಯ್ಯೋ ಅಂಕಲ್ ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಲ್ಲ ಇವಳು ಅವನ ಮದುವೆ ಆಗ್ಬೇಕಾ ಆಗಲಿ ಬಿಡಿ ನಿಮ್ಗೆ ಯಾಕೆ ಬೇಕು ಇವಳು ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲ ಇವರಿಬ್ರು ಮಾತ್ರ ಜಾಣರು ಮಿಕ್ಕವರೆಲ್ಲ ಪೆದ್ದರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಯ್ಯೋ ದೇವ್ರೆ ಹೋಗಿ
ಮದ್ವೆ ಆಗ್ಬೇಕಾ ನಮ್ಮ ಅವನ್ನ? ಆಗಿ ಕರ್ಸ ನಾನೇ ಇಲ್ಲಿ. ಏನಮ್ಮ ಪ್ರಿಯಾ ನೀನು ಹಿಂಗೆ ಹೇಳಕತ್ತೀಯಲ್ಲ, ಅಲ್ವಾ ಈಕೆ ಅವನು ಮದುವೆ ಆಗಕ್ಕೆ ನೀ ಬಿಡ್ತೀಯನ? ಅಂಕಲ್ ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನನಗೆ ಆಗ್ಬೇಕಾಗಿದ್ದು ಇಷ್ಟೇ, ಇವಳ ಗುಣ ಎಂಥದ್ದು ಅಂತ ಗೊತ್ತಾಗಬೇಕಾಗಿತ್ತು. ನಿಮ್ಗೆ ಇವಾಗ ಇವಳ ಗುಣ ಏನು ಅಂತ ಗೊತ್ತಾಗಿದೆ. ನಿಮ್ಮ ತಪ್ಪಿನ ಅರಿವು ನಿಮ್ಗಾಗಿದೆ. ಇನ್ನು ಮುಂದೆ ನೀವು ಸರು ಆಂಟಿ ಜೊತೆ ಚೆನ್ನಾಗಿ ಜೀವನ ಮಾಡಿ. ಅಲ್ಲ ಇವಳಂತವಳು ಚೆನ್ನಾಗಿರೋಕ್ಕಾಗತ್ತಾ? ಇವತ್ತಿನ ಕಾಲದಲ್ಲಿ ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಬದುಕೋರ್ಗೇನೆ ಒಂದು ನೆಲೆ ಕಟ್ಕೊಳಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ರೀತಿ ದಿನಕ್ಕೊಬ್ರು ಮೋಸ ಮಾಡಿಕೊಂಡು ಜೀವನ ಮಾಡೋರು ಚೆನ್ನಾಗಿರ್ತಾರ? ಇನ್ನು ನಮ್ಮ ಅತ್ತೆ ಬೇರೆಯವ್ರ ತಲೆ ಮೇಲೆ ಹೊಡೆದು ಬದುಕೋಳು, ಅವಳು ಚೆನ್ನಾಗಿರ್ತಾಳ? ಯಾರು ಚೆನ್ನಾಗಿರಲ್ಲ, ಇವರಿಬ್ಬರು ಚೆನ್ನಾಗಿರಲ್ಲ. ನೀವು ಸುಮ್ಮನೆ ನೋಡ್ತಾ ಇರಿ ಇವ್ರ ಜೀವನ ಹೆಂಗಾಗುತ್ತೆ ಅಂತ. ಏನಾಗಿರ್ಜವ ಈಕೆ ಏನಾರ ಮಾತಾಡಕತ್ತಾಳಲ್ಲ, ಅಲ್ಲ ಏನ ಇದು ನನಗೆ ಒಂದು ತಿಳಿಯಾಗೈತಿ. ಸುಮ್ಕಂದ್ರೆ ಅಲ್ಲ ಎಲ್ಲ ಸತ್ಯ ಗೊತ್ತೈತಲ್ಲ. ಈಗ ನಾವು ಅಂಜಲಾಗಿವಲ್ಲ, ಅದಕ್ಕೆ ಅಟ್ ನಾಟಕ ಮಾಡಕತ್ತಾಳಕಿ. ಬಟ್ನ್ಯಾಗ ಅವ್ರ ಮಾವನ ನಿನ್ನ ಮದುವೆ ಆಗೋದು ಬಿಡಿಸ್ಬೇಕಂತಕಿ ನಾಟಕ, ಅದಕ್ಕೆ ಹಂಗೆ ಮಾತಾಡಕತ್ತಾಳ. ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೋಡ ನೀ ಅವ ರವಿನ ಬೆನ್ನು ಹಚ್ಕೊಂಡು ಮೊದಲು ಮದುವೆ ಆಗ ನೀನು. ಈಗ ಹೆಂಗೂ ಗೊತ್ತಾಗೈತಿಲ್ಲ, ಎಂತ ಕಾಯೋದು ಬೇಡ. ಇವತ್ತ ನೀನು ಅವನು ಮದುವೆ ಆಗಿಬಿಡ್ರಿ. ಮೊದಲು ಕರಿ ಅವನ್ನ ಎಲ್ಲನ ಕರಿ ಫೋನ್ ಹಚ್ಚಿ. ಹ್ಞೂ ವಯ್ವ ಹಂಗೆ ಮಾಡೋಣ ತಡಿ. ಇವ್ರು ಕಲ್ಲು ಹಾಕೋದಕ್ಕೆ ಮೊದಲು ನಾವು ಮದುವೆ ಬಿಡ್ಬೇಕು. ಆತು ಬಾಯವ್ವ, ಏನು ಮಾಡ್ತಾರೆ ಮಾಡ್ಲಕ್ಕೆ ಬಿಡು. ನನಗೆ ಒಟ್ಟು ಈಕಿನ ಬೆನ್ನು ಹತ್ತಿದ್ದು ದೊಡ್ಡ ತಪ್ಪಾಗೈತೆ ಗೊತ್ತಾಗೈತಲ್ಲ, ಅಟ್ಟ ಸಾಕು. ನಾ ಇವತ್ತ ಈಗ ಹೋಗಿ ನನ್ನ ಸರುಗೆ ತಪ್ಪಾಗ್ಯದ, ನಮ್ಮ ಅವ್ಗೆ ಕೇಳ್ಕೊತೀನಿ ತಪ್ಪಾಗ್ಯದ ಅಂತ ಹೇಳ್ಕೇಶಂದ್ರೆ ನಾ ಭಾಳ ಅಂದ್ರೆ ಭಾಳ ದೊಡ್ಡ ತಪ್ಪು ಮಾಡಿದೆ ಪ್ರಿಯ. ನಾನು ಅವತ್ತೇ ಅತ್ತಿಯರು ಹೇಳಿದ್ರು ನನಗೆ ಮಾತು ಕೇಳಬೇಕಾಗಿತ್ತು, ಕೇಳಿಲ್ಲ. ಇವಾಗಾರ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಈಕಿ ಅದು ಯಾವನ ಮದುವೆ ಆಕ್ಕಳ ಆಗಲಿ, ಆಗಿ ಅದು ಹೆಂಗೆ ನೆಮ್ಮದಿಯಿಂದ ಇರ್ತಾಳೋ ಇರಲಿ. ಆಯ್ತು ಅಂಕಲ್, ಅಷ್ಟೇ ಮಾಡಿ. ಸರಿ, ನಾನು ಬರ್ತೀನಿ ಬಿಡಿ ನಿಮ್ಮ ಮನೆಗೆ. ರಾಜಿ ಅತ್ತೆನ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತೆ. ರಾಜಿ ಅತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಮತ್ತೆ ರಾಜಿ ಅತ್ತೆ ಬರ್ತೀವಿ. ಹೌದಾ? ರಾಜು ಬರ್ತೀನಿ ಅಂತ ಹೇಳ ಅಲ್ಲ, ಕೇಕ್ ಬರ್ತಾಳೆ ಬೇವ? ಅಯ್ಯೋ ಶಂಕರಪ್ಪ, ಇಟ್ಟೆಲ್ಲ ಮಾಡೋದಕ್ಕೆ ಕಾರಣನ ರಾಜವ. ರಾಜವ ನಮಗೆ ಹೇಳಿದಿಲ್ಲ ಅಂದ್ರೆ ಇದೆಲ್ಲ ಊರನ್ನ ನಮಗೆಲ್ಲ ಗೊತ್ತಾಕಿತ್ತು. ನಾವೇನಿದು ಮಾಡಕ್ಕಿತ್ತನ? ರಾಜವನ ಪ್ರಿಯಾಗ ಹೇಳಿದ್ದು ಈಕಿನ ಬಣ್ಣ ಬಯಲು ಮಾಡತ್ ಹೇಳ್ಕಿಸಿಂದ್ರೆ ಅದಕ್ಕೆ ಮಾಡಿದ್ದಿದೆಲ್ಲ. ಏನ ಗಿರಿಜಿ, ಅಲ್ಲ ಈಕೆ ರಾಜಿ ಏನೇನಾರ ಮಾಡ್ಯಾಳ ನೋಡಿಲಿ. ಅಲ್ಲ ನಮಗೆ ಗೊತ್ತಲ್ಲಾರ್ದ ಇಟ್ಟೆಲ್ಲ ಮಾಡ್ಯಾರ ನೋಡಿವ್ರು. ನಾನು ಅದ ಅನ್ಕೊಳಕತ್ತೀನಿ. ಅಲ್ಲ ಈ ರಾಜ ಯಾಕೆ ಇಟ್ಟೆಲ್ಲ ಮಾಡ್ಯಾರಕಿ? ಅಲ್ಲ ನಿನ್ನ ಮ್ಯಾಲ ಆಕೆಗೆ ಏನು ಸಿಟ್ಟು ಅಂತ? ಆಕೆಗೆ ಭಾಳ ಅಂದ್ರೆ ಭಾಳ ಸಿಟ್ಟೈತೆ ನನ್ನ ಮ್ಯಾಲ. ಅಲ್ಲ ಒಂದಿಷ್ಟು ದಿನ ನಾನು ನಿಮ್ಮ ಮನೆಗೆ ಇದ್ನೇಲಲ್ಲಿ ನಾ ಎಷ್ಟು ಕಾಟ ಕೊಟ್ಟ ಗೊತ್ತಾನ ನನಗೆ ಅಗ್ರಂಡಿ ರಾಜಿ. ಇರ್ಲ ಬಿಡು, ನನಗೇನು ಚಲೋನ ಆತು. ಅಲ್ಲ ಇವ್ನು ಕಟ್ಕೊಂಡು ನನಗೇನು ಬರ್ತಿತ್ತು. ಈಗ ರವಿನ ಕಟ್ಕೊಂಡ್ರೆ ಎಷ್ಟು ರೊಕ್ಕ ಬರ್ತಾವ ನನಗೆ. ಚಲೋನ ಆತು ಬಿಡ. ರಾಜು ನನಗೆ ಒಂದು ರೀತಿ ಹೆಲ್ಪ್ ಮಾಡ್ಯಾತಗೋ. ನಿನ್ನ ಮಾರ್ಯಾಗ ನಮಗೆ ಸಿಗಿಸ್ಲಿ. ಅಲ್ಲ ನಿನಗಿನ್ನ ಅರ್ಥ ಆಗಲಾಗಿತ್ತನ? ನನಗೆ ಯಾಕೋ ಇದ್ರಾಗ ಬೇರೆ ಏನೋ ಅದು ಅನ್ಸ್ಲಕತ್ತೈತಿ ಲೇಕಲ್ಲವ. ನಮಗೆ ರಾಜವ ಇದ್ರಾಗ ಇನ್ವಾಲ್ವ್ ಆಳಂದ್ರೆ ಬೇರೆ ಏನೋ ಐತಲ್ಲ ಇದ್ರಾಗ ಮಸಲತ್ತ. ನನಗೇನೋ ಇದು ಮ್ಯಾಗ ನೋಡ್ದಂಗೆ ಚಲೋ ಅನ್ಸಲ್ಲಾಗೈತಿ ಏನೋವ. ಏನೇನ ಅಲ್ಲ ನೀ ಯಾಕೆ ಹಿಂಗೆ ಮಾತಾಡಕತ್ತಿ? ಅಲ್ಲ ಚಲೋ ಅನ್ಸಲಾಗೈತಿ ಅಂದ್ರೆ ಏನಾಗತ್ತೈತಿ? ಅಂಕಲ್ ನೀವು ಹೋಗಿ ಮನೆಗೆ, ನಾನು ಅಜ್ಜಿ ರಾಜವತ್ತೆ ಎಲ್ಲರೂ ಬರ್ತೀವಂತೆ. ಸರಿನವ, ಆತು ಬವ್ವ. ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತವ ಪ್ರಿಯಾ ನನಗೆ. ಅತ್ತಿಯರ ನಾ ಬರ್ತೀನಿ ರೀ. ಅಲ್ರಿ ನಿಮ್ಮ ಮಾತು ಕೇಳಬೇಕಾಗಿತ್ತು ರೀ, ಕೇಳಿಲ್ರಿ. ದೊಡ್ಡವ್ರ ಮಾತು ಕೇಳಬೇಕಂತ ಸುಳ್ಳು ಹೇಳಂಗಿಲ್ರಿ. ನಾ ತಪ್ಪು ಮಾಡೀನಿ ರೀ ಅತ್ತಿಯರ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಆತು ಬಿಡ ಶಂಕರಪ್ಪ. ಅಲ್ಲ ತಪ್ಪು ಯಾರು ಮಾಡೋದಿಲ್ಲ ಜೀವನದಾಗ, ಎಲ್ಲರೂ ತಪ್ಪು ಮಾಡೋರ. ಅಲ್ಲ ಕೆಲವೊಂದು ಬ್ಯಾರಿ ನಾವು ತಪ್ಪು ಮಾಡಲಿಲ್ಲ ಅಂದ್ರೂ ಕೆಲವರು ಇರ್ತಾರ ಅಗ್ಗದ್ರಂಡ್ಯಾರು ನಮ್ಮನ್ನ ತಪ್ಪು ದಾರಿಗೆ ಎಳಿಲಕ್ಕ. ಏನು ಮಾಡೋಕ್ಕಾಗೋದಿಲ್ಲ. ದೇವ್ರು ಎಲ್ಲನೂ ಇದು ಆಗಬೇಕು ನಮ್ಮ ಜೀವನದಾಗತ್ತ ಬರ್ದಿರ್ತಾನಂತ ಹಂಗೆ ಆಕೈತಿ. ಆತ ನೀ ಏನು ತಲೆ ಕೆಡಿಸ್ಕೋಬೇಡ. ನೀ ಹೋಗು ಮನೆಗೆ ಹೋಗ, ನಾವು ಬರ್ತೀವತ್ತ. ಈಗ ರಾಜ ಬರ್ತಾಳ, ಆಕಿನ ಜೊತೆ ನಾವು ಬರ್ತೀವತ್ತ. ನಡಿ. ಆತ್ರಿ ಅತ್ತಿಯರ. ಪ್ರಿಯಾ ನಡಿಯವ, ಹೋಗೋಣ ನಡಿ. ನಾವು ರಾಜವನ್ ಮನೆ ಅಂತ ಹೋಗಿ ರಾಜವನ್ ಕರ್ಕೊಂಡು ಅಲ್ಲಿಗೆ ಹೋಗೋಣ ನಡಿ. ಸರಿ ಅಜ್ಜಿ ಬರ್ರಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕ್ಕೆ ಅತ್ತೆ. ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ ಅತ್ತೆ. ಅಜ್ಜಿ ಬನ್ನಿ ಹೋಗೋಣ.